ಎಲ್ಲ ಪ್ರೀತಿಯ ರೈತ ಮಿತ್ರರೇ, ಇವತ್ತು ಕಲ್ಲಂಗಡಿ ಕೃಷಿಯನ್ನು ನಾನು ಯಾವ ಥರ ಮಾಡಬೇಕಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಸೋಯಿಂಗ್ ಮಾಡಿ ಆದ ನಂತರದಲ್ಲಿ ಒಂದು 7ರಿಂದ 8 ದಿನದ ಒಳಗಡೆ ನೀವು 1 ಲೀಟ್ರ್ ಯೂಮಿಕ್ ಆ್ಯಸಿಡ್ಡು ಮತ್ತು ಒಂದು 1261 1 kg ಫಸ್ಟು ಡ್ರೆಂಚ್ ಮಾಡಬೇಕಾಗುತ್ತೆ ಎಲ್ಲ ಹೋಲ್ಗಳಿಗೂ. ಈ ಥರ ಯೂಮಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ನಿಮಗೆ ರೂಟ್ಸ್ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ತೇವಾಂಶನ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ಈ 1261 ಯಾಕೆ ಯೂಸ್ ಮಾಡಬೇಕಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಲೀವ್ಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಅದರಿಂದ ಇವೆರಡನ್ನೂ ಡ್ರೆಂಚ್ ಮಾಡೋದು ಕಲ್ಲಂಗಡಿ ಕೃಷಿಗೆ ಅವಶ್ಯಕವಾಗಿರುತ್ತೆ. ಸೊ ಎಲ್ಲರೂ ಈ ಥರ ಕಲ್ಲಂಗಡಿ ಕೃಷಿ ಮಾಡ್ತಕ್ಕಂಥವ್ರು ಮತ್ತು ಬೇರೆ ಬೆಳೆಗಳಿಗೂ ಸಹ ಇದು ಯೂಸ್ಫುಲ್ ಆಗಿದೆ. ಸೊ 1261 ಮತ್ತು ಯೂಮಿಕ್ ಆ್ಯಸಿಡ್ ಯೂಸ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಕೀಟನಾಶಕಗಳನ್ನು ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ.